ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು HR ಕೆ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಲಾಲ್ಬಾಗ್ಗೆ ಬಂದಿದ್ದೀನಿ ಫ್ಲವರ್ ಶೋಗೆ. ಪ್ರತಿ ವರ್ಷದಂತೆ ಈ ವರ್ಷನೂ ಲಾಲ್ಬಾಗಲ್ಲಿ ಫ್ಲವರ್ ಶೋ ಆರ್ಗನೈಸ್ ಮಾಡಿದ್ದಾರೆ. ಇದು ಬಂದು ಆಗಸ್ಟ್ 6ರಿಂದ 17ರವರೆಗೂ ಇರುತ್ತೆ. ಇಲ್ಲಿನ ಟಿಕೆಟ್ ಪ್ರೈಸ್ ಬಂದು ವೀಕ್ ಡೇಸಲ್ಲಿ 80 ರೂಪೀಸ್ ಇರುತ್ತೆ, ವೀಕೆಂಡಲ್ಲಿ 100 ರೂಪೀಸ್ ಇರುತ್ತೆ, ಮಕ್ಕಳಿಗೆ 30 ರೂಪಾಯಿ ಇರುತ್ತೆ. ಟಿಕೆಟ್ ಕೌಂಟ್ರಲ್ಲಿ ಯಾರೂ ಇರಲಿಲ್ಲ, ಹಂಗಂತ ಫ್ರೀ ಅಂತೂ ಅಲ್ಲ. ಯಾಕೆಂದರೆ ನಾವು ಬೆಳಗ್ಗೆನೇ ಬಂದಿದ್ವಿ. ಬೆಳಗ್ಗೆ ಅಂದರೆ ಈ ಜಾಕಿಂಗು ವಾಕಿಂಗ್ ಓವರ್ಗೆ ಫ್ರೀ ಇರುತ್ತೆ. ಅಂದರೆ ಗ್ಲಾಸ್ ಹೌಸಲ್ಲಿ ನಿಮಗೆ ಟಿಕೆಟ್ ಕೊಡ್ತಾರೆ. ನಿಮಗೆ ನೀವಿಲ್ಲಿ ಕೆರೆ ನೋಡ್ಬೋದು, ಲಾಲ್ಬಾಗ್ ಕೆರೆ. ಇನ್ನು ಟೈಮ್ 7:15. ಆಲ್ರೆಡಿ ಎಷ್ಟು ಜನ ಬಂದಿದ್ದಾರೆ ನೋಡಿ ವಾಕಿಂಗಿಗೆ, ಫ್ಲವರ್ ಶೋ ನೋಡೋಕ್ಕೆ. ಇಲ್ಲಿ ನೋಡಿ ಮೆಡಿಟೇಷನ್ ಹೇಳ್ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲ. ಇಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳಿದೆ, ಜನಗಳಿಗೆ ಅನುಕೂಲ ಆಗಲಿ ಅಂತ ಪರ್ಚೇಸ್ ಮಾಡೋಕ್ಕೆ ಏನಾದರೂ. ಇಲ್ಲಿ ಫ್ರೀಯಾಗಿ BP ಶುಗರ್ ಚೆಕಪ್ ಮಾಡ್ತಾರೆ. ಸ್ಟಾಲ್ ಕೂಡ ಹಾಕಿದ್ದಾರೆ ಇಲ್ಲಿ ಅದಕ್ಕೋಸ್ಕರ. ಹೋದರೆ ಫುಡ್ ಕೋರ್ಟ್ ಸಿಗುತ್ತೆ. ಆದರೆ ಇವಾಗ ಬೆಳಗ್ಗೆನೇ ಬಂದಿದ್ದೀವಲ್ವಾ, ಜಲ್ದಿ ಬಂದಿದ್ದೀವಿ. ಇನ್ನು ಯಾವುದು ಓಪನ್ ಆಗಿಲ್ಲ. ಇವಾಗ ಒಂದೊಂದು ಓಪನ್ ಮಾಡ್ತಾ ಇದ್ದಾರೆ ನೋಡಿ, ಇನ್ನೂ ಓಪನ್ ಆಗಿಲ್ಲ ಯಾವುದು. ಗ್ಲಾಸ್ ಹೌಸ್ ಈ ಕಡೆ ಹೋಗಬೇಕು ನೋಡಿ. ನಾವಿವಾಗ ಗ್ಲಾಸ್ ಹೌಸ್ಗೆ ಹೋಗ್ತಾ ಇದ್ದೀವಿ ನೋಡಿ. ಗಳೆಲ್ಲ ಇದೆ, ನೀವೇನು ಬೇಕೋ ಅದು ತೊಗೊಳ್ಬೋದು. ಇಲ್ಲಿ ಕಾಶಿ ನೋಡಿ, ಜನ ಹೆಂಗಿದ್ದಾರೆ ಬೆಳಗ್ಗೆ. ನಾನಿವಾಗ ಗ್ಲಾಸ್ ಹೌಸ್ಗೆ ಹೋಗ್ತಾ ಇದ್ದೀನಿ. ತುಂಬ ಜನ ಇದ್ದಾರೆ. ಆದಷ್ಟು ಕ್ಯಾಶ್ ತೊಗೊಂಡೋಗಿ, UPI ಅಂದರೆ ಲೇಟ್ ಆಗುತ್ತೆ ಅಲ್ಲಿ. ಈ ವರ್ಷದ ಥೀಮ್ ಬಂದು ಗಂಗಾ ಸಾಮ್ರಾಜ್ಯ ವೈಭವ. ಹಾಗಾದರೆ ನೋಡೋಣ ಬನ್ನಿ. ಸುಮಾರು ಕ್ರಿಸ್ತಶಕ 4ನೇ ಶತಮಾನದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಗಂಗರ ಪ್ರಭಾವ ಆರಂಭವಾಯಿತು. ಗಂಗರ ಆರಂಭಿಕ ರಾಜಧಾನಿ ಕೋಲಾರ ಅಂದಿನ ಕಾಲವಾಗಿತ್ತು. ನಂತರ ಅವರು ತಮ್ಮ ರಾಜಧಾನಿಯನ್ನು ಕಾವೇರಿ ನದಿಯ ದಡದಲ್ಲಿರುವ ತಲಕಾಡಿಗೆ ಸ್ಥಳಾಂತರಿಸಿದರು. ಗಂಗಾ ವಂಶದ ಪ್ರಮುಖ ರಾಜರಲ್ಲಿ ಕೊಂಗಣಿ ವರ್ಮ ಮಾಧವ, ದುರ್ವಿನೀತ, ಶ್ರೀಪುರುಷ, ಭೂತುಗ ಮತ್ತು ಮಾರಸಿಂಹ ಪ್ರಮುಖರು. ಇವರ ಕಾಲದಲ್ಲಿ ಗಂಗಾ ರಾಜ್ಯ ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಬೆಳವಣಿಗೆ ಕಂಡಿತು. ಗಂಗರು ಜೈನ ಧರ್ಮಕ್ಕೆ ವಿಶೇಷ ಪ್ರೋತ್ಸಾಹ ನೀಡಿದರು. ಹಿಂದೂ ಧರ್ಮದ ವಿವಿಧ ಪಂಥಗಳಿಗೂ ಆಶ್ರಯ ನೀಡಿದರು. ಶ್ರಾವಣಬೆಳಗೊಳ ಮತ್ತು ಕಂಬದಹಳ್ಳಿಯಂತಹ ಸ್ಥಳದಲ್ಲಿರುವ ಜೈನ ಸ್ಮಾರಕಗಳು ಗಂಗರ ಧಾರ್ಮಿಕ ಮತ್ತು ವಾಸ್ತುಶಿಲ್ಪದ ಕೊಡುಗೆಯನ್ನು ತೋರಿಸುತ್ತವೆ. ಗಂಗರ ಅತ್ಯಂತ ಪ್ರಸಿದ್ಧ ಕೊಡುಗೆ ಎಂದರೆ ಶ್ರಾವಣಬೆಳಗೊಳದ ಗೊಮ್ಮಟೇಶ್ವರನ ಏಕಶಿಲಾ ಪ್ರತಿಮೆ. ಸುಮಾರು ಕ್ರಿಸ್ತಶಕ 983ರ ವೇಳೆಗೆ ಚಾಮುಂಡರಾಯ ಆಶ್ರಯದಲ್ಲಿ ನಿರ್ಮಿಸಲಾದ ಈ ಭವ್ಯ ಪ್ರತಿಮೆ ಇಂದು ಕರ್ನಾಟಕದ ಪ್ರಮುಖ ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಮಾರಕಗಳಲ್ಲಿ ಒಂದಾಗಿದೆ. ಗಂಗರ ಕಾಲದಲ್ಲಿ ಕನ್ನಡ ಮತ್ತು ಸಾಂಸ್ಕೃತಿಕ ಸಾಹಿತ್ಯಕ್ಕೂ ಉತ್ತಮ ಪ್ರೋತ್ಸಾಹ ದೊರೆಯಿತು. ಚಾಮುಂಡರಾಯ ಪುರಾಣ ಕನ್ನಡ ಗದ್ಯ ಸಾಹಿತ್ಯದ ಪ್ರಮುಖ ಕೃತಿಗಳಲ್ಲಿ ಒಂದಾಗಿದೆ. ಕಾಲಕ್ರಮೇಣ ಗಂಗರು ಚಾಲುಕ್ಯರು ಮತ್ತು ರಾಷ್ಟ್ರಕೂಟರಂತಹ ಬಲಿಷ್ಠ ಸಾಮ್ರಾಜ್ಯಗಳೊಂದಿಗೆ ರಾಜಕೀಯ ಸಂಬಂಧ ಹೊಂದಿದ್ದರು. ನಂತರ ಚೋಳರ ಪ್ರಭಾವ ದಾಳಿಯ ಪರಿಣಾಮ ಗಂಗರ ರಾಜಕೀಯ ಪ್ರಭಾವ ಕುಸಿಯಿತು. ಸುಮಾರು ಕ್ರಿಸ್ತಶಕ 10ನೇ ಶತಮಾನದ ಅಂತ್ಯದ ವೇಳೆಗೆ ಅವರ ಸ್ವತಂತ್ರ ರಾಜಕೀಯ ಶಕ್ತಿ ಅಂತ್ಯಗೊಂಡಿತು. ಆದರೆ ಗಂಗರ ಇತಿಹಾಸ ಅಲ್ಲಿಗೆ ಮುಗಿಯಲಿಲ್ಲ. ತಲಕಾಡಿನ ಮರಳು, ಶ್ರಾವಣಬೆಳಗೊಳದ ಗೊಮ್ಮಟೇಶ್ವರ, ಜೈನ ಬಸದಿಗಳು, ದೇವಾಲಯಗಳು ಮತ್ತು ಶಾಸನಗಳು ಇಂದಿಗೂ ಅವರ ವೈಭವದ ಕಥೆಯನ್ನು ಹೇಳುತ್ತದೆ.
ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಲಾಲ್ಬಾಗ್. ತುಂಬ ಜನ ಫ್ಯಾನ್ ಬೇಸ್ ಇರೋದೇ ಸುದೀಪ್ ಸರ್ ನೋಡೋಕ್ಕೋಸ್ಕರ, ಬಿಗ್ ಬಾಸ್ ನೋಡೋಕ್ಕಲ್ಲ. ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಸುದೀಪ್ ಮೀಟ್ ಮಾಡೋ ಅವಕಾಶ ಬೇಕಂದರೆ ಇಲ್ಲಿ ನಿಮಗೆ ಒಂದು ಗೇಮ್ ಇರುತ್ತೆ. ಅದರಲ್ಲಿ ವಿನ್ ಆದರೆ ಮೀಟ್ ಮಾಡೋ, ಲಕ್ಕಿದ್ರೆ ಮೀಟ್ ಮಾಡೋ ಚಾನ್ಸ್ ಸಿಗುತ್ತೆ ನಿಮಗೆ. ನೋಡಿ ಎಷ್ಟೊಂದು ಜನ ಪೊಲೀಸರು ಇದ್ದಾರೆ, ಜನಗಳಿಗೇನೋ ಪ್ರಾಬ್ಲಮ್ ಆಗಬಾರ್ದು ಅಂತ. ನಿಮಗೆ ಇಲ್ಲಿ ವೆಬ್ಸೈಟ್ ಲಿಂಕ್ ಇದೆ ಮತ್ತು ಸ್ಕ್ಯಾನರ್ ಇದೆ. ನೀವು ಆನ್ಲೈನಲ್ಲೇ ಟಿಕೆಟ್ ಬುಕ್ ಮಾಡಿಕೊಂಡು ಬರ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.